ಹಾಯ್ ಹಲೋ ಎಲ್ರಿಗೂ. ಇದು ಆಲ್ಮೋಸ್ಟ್ 2 ಮಂತ್ಸ್ ಬ್ಯಾಕ್ ಓಲ್ಡ್ ವಿಡಿಯೋ, ಬಟ್ ಇವಾಗ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ಈ ನರ್ಸರಿನಲ್ಲೇ ನಾವು ಜಾಸ್ತಿ ಪ್ಲ್ಯಾಂಟ್ಸ್ಗಳನ್ನ ಪರ್ಚೇಸ್ ಮಾಡ್ತೀವಿ. ಈ ಸಲ ನಾನು ದಾಸವಾಳ ಹೂವು ಮತ್ತು ಬೇರೆ ಬೇರೆ ಪ್ಲ್ಯಾಂಟ್ಸ್ಗಳನ್ನ ತೊಗೊಂಡೆ. ನಾನು ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಮತ್ತು ನಾನು ಇಲ್ಲೇ ರೋಸ್ ಗಿಡಗಳನ್ನೂ ತೊಗೊಂಡಿದ್ದೆ. ಅದೆಲ್ಲ ಹೂ ಬಿಡುತ್ತೆ ಮತ್ತು ಅದು ಹಾಗೆ ಬಾಡೋಗ್ಬಿಡುತ್ತೆ, ಅದು ಹೂ ಬಿಟ್ಟಿದ ತಕ್ಷಣ. ಅದಕ್ಕೇ ಈ ಸಲ ಎಲ್ಲ ದಾಸವಾಳನೇ ಹಾಕ್ಬಿಡೋಣ ಅಂದ್ಬಿಟ್ಟು ದಾಸವಾಳ ಒಂದು 2-3 ಕಲರ್ ಥರ ತೊಗೊಂಡೆ. ಮತ್ತು ಇನ್ನೂ 2 ನರ್ಸರಿನಲ್ಲಿ ಬೇರೆ ಬೇರೆ ಪ್ಲ್ಯಾಂಟ್ಸ್ಗಳನ್ನೂ ತೊಗೊಂಡಿದ್ದೀನಿ. ನಾನು ನಮ್ಮಮ್ಮ ತುಂಬ ಪ್ಲ್ಯಾಂಟ್ಸ್ ಲವ್ವರು, ಅದೇನೋ ಗೊತ್ತಿಲ್ಲ, ಅದೇನು ತುಂಬಾ ಇಷ್ಟ ಪ್ಲ್ಯಾಂಟ್ಸ್ಗಳಂದರೆ. ಮತ್ತು ಆ ಹೂವು ಗಿಡದಲ್ಲಿ ಬಿಡುತ್ತಲ್ಲ, ಅದನ್ನು ದೇವ್ರಿಗೆ ಇಡೋದು ಅಂದ್ರೇ ಅದೇನೋ ತುಂಬಾ ಇಷ್ಟ. ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಹೊರಗಡೆ ತೊಗೊಂಡಿರೋದಕ್ಕಿಂತ ಮನೇಲೇ ಬೆಳೆದಿರೋ ಪಾಟಲ್ಲಿ ಇಡೋದು ಒಂಥರ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ಹೂ ಗಿಡಗಳನ್ನೇ ಹಾಕೋಣ ಅಂತ. ಇಲ್ಲೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಸೆರಾಮಿಕ್ ಐಟಮ್ಸ್ಗಳೆಲ್ಲ ಇದೆ. ಮತ್ತು ಈ ನರ್ಸರಿಗೆ ಬಂದರೆ ಆ ಪ್ಲ್ಯಾಂಟ್ಸ್ಗಳನ್ನ ನೋಡೋದೇ ಒಂದು ಚೆಂದ. ಅದು ಮನೆಗೆ ಹೋಗೋದಕ್ಕೇ ಮನಸ್ಸು ಬರೋಲ್ಲ, ಅಷ್ಟು ಖುಷಿ ಕೊಡುತ್ತೆ ಆ ಗ್ರೀನರಿಗೆ ಬಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ. ನೋಡಿ, ಇದು ಪಾಟ್ ಸ್ಟ್ಯಾಂಡ್ಸ್ ಎಲ್ಲ ಇಟ್ಟಿದ್ದೀನಲ್ಲ, ಇದು ಅಮೆಝಾನು. ಮತ್ತು ಈ ಪಾಟ್ಗಳನ್ನೂ ನಾನು ಮೀಶೋ, ಫ್ಲಿಪ್ಕಾರ್ಟು ಎಲ್ಲ ಆನ್ಲೈನಲ್ಲೂ ಬುಕ್ ಮಾಡಿದ್ದೆ. ಬಟ್ ಈ ಪಾಟ್ ಸ್ಟ್ಯಾಂಡು ಲೋ ಕ್ವಾಲಿಟಿ, ಸ್ವಲ್ಪನೂ ಚೆನ್ನಾಗಿಲ್ಲ. ಅಂದರೆ ವೆಯ್ಟ್ ಇಲ್ಲದೆ ಇರೋದು ಚಿಕ್ಕ ಚಿಕ್ಕ ಪಾಟ್ಸ್ಗಳನ್ನ ಇಡ್ಬೋದು, ಅಂದರೆ ವೆಯ್ಟ್ ಇರೋದು ಹಾಗೆ ತಗ್ಗೋಗ್ಬಿಡುತ್ತೆ. ಅದಕ್ಕೆ ನರ್ಸರಿನಲ್ಲಿರೋ ಪಾಟ್ ಸ್ಟ್ಯಾಂಡೇ ತೊಗೊಂಡೆ. ಸ್ವಲ್ಪ ಗೇಜ್ ಚೆನ್ನಾಗಿತ್ತು ಅದು. ಇದೆಲ್ಲ ಬಂದು ಪೀಸ್ ಲಿಲ್ಲಿ, ಎಂಥೋರಿಯಮ್ಮು, ಇದೆಲ್ಲ ಬಂದು ನಮ್ಮ ಮಾಮನ ಮನೆಗೆ ಹೋಗುತ್ತೆ ಈ ಪ್ಲ್ಯಾಂಟ್ಸ್ಗಳೆಲ್ಲ. ಅವ್ರು ಪರ್ಚೇಸ್ ಮಾಡಿರೋದು. ಆಮೇಲೆ ಒಂದು ತುಳಸಿ ಪಾಟ್ ಕೂಡ ತೊಗೊಂಡೆ, ಸೆರಾಮಿಕ್ದು. ಲಾಸ್ಟ್ ಟೈಮ್ ತೊಗೊಂಡಿದ್ದು ಅದು ಒಡೆದೋಯ್ತು, ಗೊತ್ತಲ್ಲ ಮನೆಯಲ್ಲಿ ಮಕ್ಕಳಿದ್ರೆ ಏನಾದರೂ ಒಂದು ಹಾಗೆ ಆಗುತ್ತೆ ಅಂತ. ಅದಕ್ಕೇ ಈ ಸಲ ಹೊಸ ತೊಗೊಂಡೆ. ಆಮೇಲೆ ಸ್ವಲ್ಪ ಕೋಕೋ ಪಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕೋಣ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಪ್ಲ್ಯಾಂಟ್ಸ್ಗಳು ಅಂತ ಅದು ತೊಗೊಂಡೆ. ಆಮೇಲೆ ಅಲ್ಟ್ರಾಟಸು, ಅದೆಲ್ಲ ತುಂಬ ಇಷ್ಟ ಆಗುತ್ತೆ, ಚಿಕ್ಕ ಚಿಕ್ಕ ಸೆರಾಮಿಕ್ ಐಟಮ್ಸ್ಗಳು. ಅದಕ್ಕೆ ಅದನ್ನು ತೊಗೊಂಡೆ. ನೋಡಿ ಹೇಗಿದೆ ಸೆರಾಮಿಕ್ ಪಾಟ್ಸ್, ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಆಮೇಲೆ ಯಾವಾಗ ನಾನು ಪ್ಲ್ಯಾಂಟ್ಸ್ ಹಾಕ್ಸಿದ್ರು ನಮ್ಮ ಅಮ್ಮನ ಕೈಲೇ ಹಾಕ್ಸೋದು, ಏಕೆಂದರೆ ಚೆನ್ನಾಗಿ ಬರುತ್ತೆ ನಮ್ಮ ಅಮ್ಮನ ಕೈಲಿ. ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಇಬ್ಬರೂ ಸೇರಿಕೊಂಡು ಪ್ಲ್ಯಾಂಟ್ಸ್ಗಳೆಲ್ಲ ಹಾಕಿದ್ರು. ಮತ್ತು ಹಳೇದು ಪಾಟ್ಸ್ಗಳೆಲ್ಲ ರೀಪಾಟ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಎಲ್ಲ ಪಾಟ್ಸ್ನಲ್ಲೂ ರೀಪಾಟ್ ಮಾಡಿದ್ರು. ಆಮೇಲೆ ಬೇಡದೇ ಇರೋ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಪಾಟ್ಗಳೆಲ್ಲ ತೆಗೆದುಬಿಟ್ಟೆ. ಅದಕ್ಕೆ ಅಂತಲೇ ಹೊಸದಾಗಿ ಸೆರಾಮಿಕ್ ಪಾಟ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ. ಅದು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಅದೇನೋ ಗೊತ್ತಿಲ್ಲ, ಈ ನಡುವೆ ಸೆರಾಮಿಕ್ಸ್ ಪಾಟ್ಸ್ಗಳಂದರೆ ಅಷ್ಟೊಂದು ಇಷ್ಟ ಆಗ್ಬಿಟ್ಟಿದೆ. ಅದೇ ಕಲೆಕ್ಷನ್ ಇಡಬೇಕು ಅಂತ ತುಂಬ ಇಷ್ಟ ಆಗ್ಬಿಟ್ಟಿದೆ. ಬಟ್ ಮೇಂಟೆನೆನ್ಸ್ ಕಷ್ಟ ಮಕ್ಕಳಿರೋ ಮನೆಯಲ್ಲಿ. ಆಲ್ರೆಡಿ ಒಂದು 2-3 ಹೋಗಿದೆ ಪಾರ್ಟ್ಸು, ಬಟ್ ಏನೂ ಮಾಡೋದಕ್ಕಾಗಲ್ಲ. ಅದು ಏನೋ ಒಂಥರ ಕಣ್ಣು ಖುಷಿ ಕೊಡುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಆ ಪಾಟ್ಗಳು, ಆ ಗ್ರೀನರಿ, ಅದನ್ನೆಲ್ಲ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿನೇ ಸಲ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀನಿ. ಅದು ಸೆರಾಮಿಕ್ ಪಾಟಲ್ಲೂ ಸ್ವಲ್ಪ ಕಲೆಕ್ಷನ್ಗಳು ಇಟ್ಕೊಂಡಿದ್ದೀನಿ. ಇನ್ನು ಮುಂದಕ್ಕೆ ತೊಗೊಳೋದೆಲ್ಲ ಸೆರಾಮಿಕ್ಕೇ ತೊಗೊಂಬಿಡೋಣ ಅಂತಲೇ ಅಂದ್ಕೊಂಬಿಟ್ಟಿದ್ದೀನಿ. ಅಷ್ಟು ಇಷ್ಟ ಆಗಿಬಿಟ್ಟಿದೆ ಸೆರಾಮಿಕ್ಕು. ನಮ್ಮ ಅಮ್ಮನೂ ಅದೇ ಅಂತ ಇದ್ರು, ಎಲ್ಲ ತೊಗೊಂಡು ಇಟ್ಕೋ, ಎಲ್ಲ ಹಾಳು ಮಾಡು ಅಂತ. ಮತ್ತು ಆ ಪಾಟಿಂದ ಕಿತ್ಸಿ ಇದಕ್ಕೆ ಹಾಕ್ಸೋದು, ಇದಕ್ಕೆ ಕಿತ್ಸಿ ಅದಕ್ಕೆ ಹಾಕ್ಸೋದು, ಹಂಗೆ ಮಾಡ್ತಿದ್ದೆ. ಅದಕ್ಕೇ ಯಾವಾಗಲೂ ಹಿಂಗೆ ಮಾಡ್ತಾಳೆ, ಅದಕ್ಕೆ ಕಿತ್ಸಿ ಇದಕ್ಕೆ ಹಾಕ್ಸೋದು, ಗಿಡಗಳು ಬರೋದಿಲ್ಲ ಅಂತ ನಮ್ಮಮ್ಮ ಅಂತ ಇತ್ತು. ಆಮೇಲೆ ಹಾಗೇ ಮಾತಾಡಿಕೊಂಡು ಎಲ್ಲ ಮಾಡಿಕೊಟ್ರು. ಮತ್ತು ಇನ್ನೊಂದು ಏನು ಪೆಂಡಿಂಗ್ ಇದೆ ಅಂದರೆ ಪಾಟ್ಗೆ ಸ್ಟ್ಯಾಂಡ್ ಮಾಡಿಸ್ಬೇಕು. ಅದು ಒಳ್ಳೆ ಒಂದು ಆನ್ಲೈನಲ್ಲೆಲ್ಲ ಚೆನ್ನಾಗಿರೋದು ಸಿಗೋದಿಲ್ಲ, ನಾನು ನೋಡಿದ್ದೀನಿ. ಒಳ್ಳೆ ಕಡೆ ಹೋಗಿ ಆರ್ಡ್ರ್ ಕೊಟ್ಟೆ ಮಾಡಿಸ್ಬೇಕು ಅಂದ್ಕೊಳ್ತೀನಿ. ಯಾಕೆಂದರೆ ಗೇಜ್ ಚೆನ್ನಾಗಿರುತ್ತೆ. ಮತ್ತು ನೋಡಿ ಅಲ್ಲೆಲ್ಲ ಕಲೆಗಳು ಕುತ್ಕೊಳ್ಳುತ್ತೆ, ಎಷ್ಟು ಉಜ್ಜಿದ್ರು ಕೂಡ ಅದು ಆ ಪಾಟ್ ಮಾರ್ಕದದು ಹೋಗೋದೇ ಇಲ್ಲ. ಅದಕ್ಕೆ ಈ ಸಲ ಅದನ್ನು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ನೋಡಿ ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ. ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.